ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದಪಂಕಜೇ ಕಾಮಿತಾಶೇಷಕಲ್ಯಾಣಕಲನಾಕಲ್ಪಪಾದಪೌ ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನವಿಮಲಂ ಶಾಂತಂ ವಿಜಯಾಖ್ಯಗುರುಂ ಭಜೆ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ ಲಕ್ಷ್ಮೀನಾರಾಯಣಂ ನತ್ವಾ ಪೂರ್ಣಬೋಧಾನ್ ಗುರೂನಪಿ ಕುರ್ಮಃ ಶ್ರೀಕೃಷ್ಣಗೀತಾಯಾಃ ಭಾಷ್ಯಾದ್ಯುಕ್ತಾರ್ಥಸಂಗ್ರಹಂ. ಶ್ರೀ ಗುರುಭ್ಯೋ ನಮಃ. ಆತ್ಮೀಯರೇ, ಗೀತಾವೃತ್ತಿ ಪಾಠಕ್ಕೆ ಸುಸ್ವಾಗತ. ಭಗವದ್ಗೀತೆಯ 18ನೇ ಅಧ್ಯಾಯದಲ್ಲಿ ಶ್ರೀಕೃಷ್ಣ ತ್ಯಾಗದ ಬಗ್ಗೆ ಹೇಳ್ತಾ ಈ 3 ರೀತಿಯಾಗಿರತಕ್ಕಂತಹ ಕರ್ಮತ್ಯಾಗದ ನಿರೂಪಣೆಯನ್ನು ಮುಂದಿನ ಶ್ಲೋಕಗಳಿಂದ ಮಾಡ್ತಾ ಇದ್ದಾನೆ. ನಿಯತಸ್ಯತು ಸನ್ಯಾಸಃ ಕರ್ಮಣೋ ನೋಪಪದ್ಯತೆ ಮೋಹಾತ್ತಸ್ಯ ಪರಿತ್ಯಾಗಃ ತಾಮಸ ಪರಿಕೀರ್ತಿತಃ. ಈ ತ್ಯಾಗಗಳು 3 ತರಹ ಅಂತ. ಎಂತಹ ತ್ಯಾಗ ಸಾತ್ವಿಕವಾಗಿರುವಂಥದ್ದು, ಎಂತಹ ತ್ಯಾಗ ರಾಜಸವಾಗಿರುವಂಥದ್ದು, ಎಂತಹ ತ್ಯಾಗ ತಾಮಸವಾಗಿರುವಂಥದ್ದು ಎಂಬುದನ್ನು ಹೇಳ್ತೇನೆ ಕೇಳು ಅಂತ ಹೇಳ್ತಿದ್ದಾನೆ. ನಿಯತವಾದ ವರ್ಣಾಶ್ರಮ ಉಚಿತವಾಗಿರತಕ್ಕಂತಹ ಕರ್ಮಗಳನ್ನು ಮತ್ತು ಯಜ್ಞದಾನಾದಿಗಳನ್ನು ಬಿಡುವುದೇ ತ್ಯಾಗ ಅಂತ ಅರ್ಥ ಮಾಡಿ ಮಿಥ್ಯಾಜ್ಞಾನದಿಂದ ಸಕಲ ಕರ್ಮಗಳನ್ನು ತ್ಯಜಿಸುವಂಥದ್ದು, ಅದು ತಾಮಸವಾಗಿರತಕ್ಕಂತಹ ತ್ಯಾಗ. ಅದನ್ನು ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ. ತಾಮಸಃ ಪರಿಕೀರ್ತಿತಃ. ಇನ್ನು ಕೆಲವರು ಯಜ್ಞಯಾಗಾದಿಗಳು ದುಃಖದಾಯಕವಾಗಿವೆ ಅಂತ ತಿಳ್ಕೊಂಡು ಇಷ್ಟು ಶ್ರಮಪಟ್ಟು ಯಾಕೆ ಮಾಡಬೇಕು, ಯಾರು ಮಾಡಬೇಕು ಅಂತ ತಮ್ಮ ಶಾರೀರಿಕ ಕಷ್ಟದ ಭಯದಿಂದ ಇವುಗಳನ್ನು ಬಿಡ್ತಾರೆ. ಇದು ರಾಜಸವಾದ ತ್ಯಾಗ. ವರ್ಣಾಶ್ರಮೋಚಿತವಾದ ಕರ್ಮಗಳನ್ನು ಯಜ್ಞದಾನಾದಿಗಳನ್ನು ಬಿಡುವುದೇ ತ್ಯಾಗ ಅಂತ ಮಿಥ್ಯಾಜ್ಞಾನದಿಂದ ಕರ್ಮವನ್ನು ತ್ಯಜಿಸ್ತಾರಲ್ಲ, ಅದು ತಾಮಸವಾದ ತ್ಯಾಗ. ಆದರೆ ಯಜ್ಞಯಾಗಾದಿಗಳನ್ನು ಶ್ರಮಪಟ್ಟು ಯಾರು ಮಾಡ್ತಾರೆ, ಸುಮ್ಮನೆ ಶಾರೀರಿಕವಾಗಿರ್ತಕ್ಕಂಥ ಕಷ್ಟ, ಈ ಕಾರಣಕ್ಕೆ ಬಿಡುವವರು, ಇವರು ರಾಜಸವಾದ ತ್ಯಾಗ ಮಾಡ್ತಕ್ಕಂಥವರು. ಇಂಥವರು ಕರ್ಮಫಲ ಮತ್ತು ಅದರ ತ್ಯಾಗ, ಅದರಿಂದ ಸಿಗತಕ್ಕಂತಹ ಭಗವದ್ ಅನುಗ್ರಹವಾಗಿರತಕ್ಕಂತಹ ಫಲವನ್ನು ಪಡೆಯಲ್ಲ ಅವರು. ಯಾರು ಯಜ್ಞಯಾಗಾದಿಗಳನ್ನು ಅವಶ್ಯವಾಗಿ ಮಾಡಲೇಬೇಕು, ಮಾಡದಿದ್ದರೆ ಪಾಪ ಬರ್ತದೆ ಅಂತ ಸ್ವಯಜ್ಞಾದೀನ್ ಪರಿತ್ಯಜ್ಯ ನಿರಯಂ ಯಾಂತ ಸಂಶಯಂ ಅಂತ ಪದ್ಮಪುರಾಣದಲ್ಲಿ ಹೇಳಿದ ಹಾಗೆ ಈ ನರಕಾದಿ ಅನರ್ಥಗಳಾಗ್ತವೆ ಅಂತ ತಿಳ್ಕೊಂಡು ಈ ಕರ್ಮ ನನ್ನದು, ಇದನ್ನು ನಾನು ಮಾಡಲು ಸ್ವತಂತ್ರನಾಗಿದ್ದೇನೆ ಎಂಬ ದುರಭಿಮಾನವನ್ನು ಬಿಟ್ಟು ಇದೇ ತಾರಕ ಎಂಬ ಕರ್ಮಸ್ನೇಹವನ್ನು ಮತ್ತು ಅದರಿಂದ ಪ್ರಾಪ್ತವಾಗತಕ್ಕಂತಹ ಸ್ವರ್ಗಾದಿ ಕಾಮನೆಯನ್ನು ಬಿಟ್ಟು ನಿಯತವಾದ ವರ್ಣಾಶ್ರಮೋಚಿತವಾಗಿರತಕ್ಕಂತಹ ಕರ್ಮಗಳನ್ನು ಮಾಡ್ತಾರೋ ಅವರು ಈ ಕರ್ಮಾನುಷ್ಠಾನದ ಕರ್ಮಫಲವನ್ನು ತ್ಯಾಗ ಮಾಡತಕ್ಕಂಥವ್ರು. ಈ ತ್ಯಾಗ ಸಾತ್ವಿಕವಾಗಿರತಕ್ಕಂತಹ ತ್ಯಾಗ. ಹೀಗೆ ಸಾತ್ವಿಕವಾದ ತ್ಯಾಗ, ರಾಜಸವಾದ ತ್ಯಾಗ, ತಾಮಸವಾಗಿರತಕ್ಕಂತಹ ತ್ಯಾಗ ಅಂತ ಈ 3 ಶ್ಲೋಕಗಳಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ. ಮೊದಲು ತಾಮಸವಾಗಿರತಕ್ಕಂತಹ ತ್ಯಾಗ,
ಅದ್ಯಾವುದು ಅಂದರೆ ನಿಯತಸ್ಯ ಕರ್ಮಣಃ ಈ ಮೋಹಾತ್ತಸ್ಯ ಪರಿತ್ಯಾಗಃ. ನಿಯತಸ್ಯ ಕರ್ಮಣಃ ಅಂದರೆ ತಮ್ಮ ವರ್ಣಾಶ್ರಮಗಳಿಗೆ ವಿಹಿತವಾಗಿರತಕ್ಕಂತಹ ಕರ್ಮಾಚರಣೆ, ಅದರ ಸನ್ಯಾಸ ಮಾಡುವಂಥದ್ದು ಸರಿಯಲ್ಲ. ಮೋಹಾತಸ್ಯ ಪರಿತ್ಯಾಗ, ತಪ್ಪು ತಿಳುವಳಿಕೆಯಿಂದ ಅದನ್ನು ಬಿಡುವಂತಹ ತ್ಯಾಗ ಉಂಟಲ್ವಾ, ಅದು ತಾಮಸವಾದ ತ್ಯಾಗ. ವರ್ಣಾಶ್ರಮೋಚಿತವಾಗಿರತಕ್ಕಂತಹ ಕರ್ಮದ ತ್ಯಾಗ ಸರಿಯಲ್ಲ, ತಪ್ಪು ಅಂತ ತಿಳುವಳಿಕೆ ಇರುತ್ತೆ. ತಿಳುವಳಿಕೆ ಇದ್ದು ಅದನ್ನು ತ್ಯಾಗ ಮಾಡುವುದು ತಾಮಸ ತ್ಯಾಗ ಅಷ್ಟೇ. ತಿಳುವಳಿಕೆ ಇಲ್ಲದೆ ಮಾಡಿದ ತ್ಯಾಗ ಅಲ್ಲ. ತಿಳುವಳಿಕೆ ಇದೆ, ವರ್ಣಾಶ್ರಮೋಚಿತವಾಗಿರತಕ್ಕಂತಹ ವಿಹಿತವಾಗಿರ್ತಕ್ಕಂತಹ ಕರ್ಮ ಮಾಡಬೇಕು, ಅದನ್ನ ತ್ಯಾಗ ಮಾಡೋದು ಸರಿಯಲ್ಲ ಅಂತ ಗೊತ್ತಿದೆ. ಏನೋ ತಪ್ಪು ತಿಳುವಳಿಕೆಯಿಂದ ಅದನ್ನು ತ್ಯಾಗ ಮಾಡೋದುಂಟಲ್ಲ, ಅದು ತಾಮಸವಾದ ತ್ಯಾಗ. ಮೋಹಾತಸ್ಯ ಪರಿತ್ಯಾಗ. ಮೋಹಾತ್ ಅಂದರೆ ತಪ್ಪು ತಿಳುವಳಿಕೆಯಿಂದ ಅದನ್ನು ತ್ಯಜಿಸುವಂಥದ್ದು, ಅದು ತಾಮಸವಾಗಿರತಕ್ಕಂತಹ ತ್ಯಾಗ. ಈ ಶ್ಲೋಕದ ಅರ್ಥವನ್ನು ವಿವೃತ್ತಿಯಲ್ಲಿ ವಿವರಿಸ್ತಾರೆ. ಸ್ವರೂಪತ್ಯಾಗ ನ ಇತ್ಯೇತುಪಾದಯನ್ ತ್ಯಾಗೋ ಹಿ ತ್ರಿವಿಧ ಇತ್ಯುಕ್ತಂ ಪ್ರಪಂಚೇತಿ. ಕರ್ಮವನ್ನು ಬಿಡುವುದೇ ತ್ಯಾಗ ಅಲ್ಲ. ತ್ಯಾಗ ಅಂದರೆ ಆಶ್ರಮೋಚಿತವಾಗಿರತಕ್ಕಂತಹ ಕರ್ಮಗಳನ್ನು ಮಾಡಿ ಅದರ ಫಲವನ್ನು ತ್ಯಾಗ ಮಾಡೋದು ಕರ್ಮತ್ಯಾಗ. ಅಂತಹ ತ್ಯಾಗ ಅನ್ನೋದು 3 ವಿಧ ಅಂತ ಹಿಂದೆ ಹೇಳಿದ ಕೃಷ್ಣ. ಅದನ್ನು ವಿವರಿಸ್ತಾ ಇದ್ದಾನೆ. ನಿಯತಸ್ಯ ತ್ಯಾಗ, ನಿಯತಸ್ಯ ಅಂದರೆ ವರ್ಣಾಶ್ರಮೋಚಿತವಾಗಿರತಕ್ಕಂತಹ, ವರ್ಣಾಶ್ರಮೋಚಿತಸ್ಯ ತು ಕರ್ಮಣಃ, ವರ್ಣಾಶ್ರಮೋಚಿತವಾಗಿರತಕ್ಕಂತಹ ಕರ್ಮಗಳ ಸನ್ಯಾಸ ತ್ಯಾಗವು ನ ಉಪಪದ್ಯತೆ, ಅದು ಸರಿ ಹೊಂದುವುದಿಲ್ಲ. ಏಕೆಂದರೆ ತನ್ನ ಕರ್ತವ್ಯವಾಗಿರತಕ್ಕಂತಹ ಯಜ್ಞಾಯವನ್ನು ಬಿಟ್ಟು ಖಂಡಿತವಾಗಿಯೂ ಅವ ನರಕನು ಹೊಂತಾನೆ ಎಂಬ ಮಾತಿದೆ. ಆ ಮಾತಿಗೆ ಅನುಸಾರವಾಗಿ ಆ ತಿಳುವಳಿಕೆ ಇದ್ದು ಅದನ್ನು ತಪ್ಪು ತಿಳುವಳಿಕೆಯಿಂದ ಅದನ್ನು ತ್ಯಾಗ ಮಾಡುವಂಥದ್ದು, ಮೋಹದಿಂದ ಯಜ್ಞಾದಿ ಕರ್ಮಗಳನ್ನು ಬಿಡುವಂಥದ್ದುಂಟಲ್ಲ, ಇದು ತಾಮಸವಾಗಿರತಕ್ಕಂತಹ ತ್ಯಾಗ ಅಂತ ಈ ಶ್ಲೋಕದಲ್ಲಿ ಹೇಳ್ತಾ ಇರೋದು. ವರ್ಣಾಶ್ರಮೋಚಿತಸ್ಯ ಕರ್ಮಣಃ, ವರ್ಣಾಶ್ರಮ ಉಚಿತವಾಗಿರತಕ್ಕಂತಹ ಕರ್ಮದ ಸನ್ಯಾಸ ತ್ಯಾಗವು ನ ಉಪಪದ್ಯತೆ, ಯುಕ್ತ ನ ಭವತಿ, ಯುಕ್ತವಾದಲ್ಲ. ಸ್ವಯಜ್ಞಾದೀನ್ ಪರಿತ್ಯಜ್ಯ ನಿರಯಂ ಯಾತ್ಯ ಸಂಶಯಂ ಇತಿ ಪಾದ್ಮೆ ಪ್ರತ್ಯವಾಯ ಸ್ಮರಣಾತ್. ತನಗೆ ಉಚಿತವಾಗಿರತಕ್ಕಂತಹ, ತನಗೆ ವಿಹಿತವಾಗಿರತಕ್ಕಂತಹ ಯಜ್ಞಾದಿಗಳನ್ನು ತೊರೆದು ಅಂತಹ ವ್ಯಕ್ತಿ ನಿಸ್ಸಂಶಯವಾಗಿ ನರಕಕ್ಕೆ ಹೋಗ್ತಾನೆ ಅಂತ ಪದ್ಮಪುರಾಣ ಈ ಒಂದು ಪ್ರತ್ಯವಾಯವನ್ನು ಹೇಳ್ತಾ ಇರೋದರಿಂದ ಈ ಕರ್ಮ ಸನ್ಯಾಸ ಅಂದರೆ ಕರ್ಮವನ್ನು ತ್ಯಾಗ ಮಾಡೋದು ಅಲ್ಲ. ಸ್ವರೂಪತ್ಯಾಗ ಇವನ ತ್ಯಾಗ ಶಬ್ದಾರ್ಥ, ಸ್ವರೂಪತ್ಯಾಗವೇ ತ್ಯಾಗ ಶಬ್ದ ಅರ್ಥ ಅಲ್ಲ. ಸಂಘಫಲಯೋ ತ್ಯಾಗ, ಸಂಘಫಲಗಳ ತ್ಯಾಗ ಇತಿ ಮಿಥ್ಯಾಜ್ಞಾನಾಖ್ಯ ಮೋಹಾತ್. ಸ್ವರೂಪತ್ಯಾಗವೇ ತ್ಯಾಗ ಶಬ್ದದ ಅರ್ಥ ಹೊರತು ಸಂಘಫಲದ ತ್ಯಾಗ ಅಲ್ಲ ಎಂಬ ಮಿಥ್ಯಾಜ್ಞಾನವೆಂಬ ಮೋಹಾತ್ ತಸ್ಯ ಯಜ್ಞಾದಿ ಕರ್ಮಣಃ ಪರಿತ್ಯಾಗ. ಅಂಥ ಯಜ್ಞಾದಿ ಕರ್ಮಗಳ ಪರಿತ್ಯಾಗ ಅದು ತಾಮಸಃ ಪರಿಕೀರ್ತಿತಃ, ಅದು ತಾಮಸವಾಗಿರತಕ್ಕಂತಹ ತ್ಯಾಗ ಅಂತ ಹೇಳಲ್ಪಡ್ತದೆ ಅಂತ. ಇನ್ನು ರಾಜಸವಾಗಿರತಕ್ಕಂತಹ ತ್ಯಾಗ ಯಾವುದು ಅಂದರೆ ದುಃಖಮಿತ್ಯೇವ ಯತ್ಕರ್ಮ ಕಾರ್ಯಕ್ಲೇಶ ಭಯ ತ್ಯಜೇತ್ ಸಕೃತ್ವ ರಾಜಸಂ ತ್ಯಾಗಂ ನೈವ ತ್ಯಾಗ ಫಲಂ ಲಭೇತ್. ಕರ್ಮವು ಅದು ದುಃಖಕರ ಎಂಬ ಕಾರಣದಿಂದಲೇ ದುಃಖಮಿತ್ಯೇವ ಯತ್ಕರ್ಮ, ಯಾವ ಕರ್ಮವು ದುಃಖಕ್ಕೆ ಕಾರಣವಾಗಿದೆ ಅಂತ ತಿಳ್ಕೊಂಡು ಕಾಯಕ್ಲೇಶ ಭಯ, ಶರೀರದ ಕ್ಲೇಶ ಭಯದಿಂದ ಕರ್ಮ ತ್ಯಜೇತ್, ಕರ್ಮವನ್ನು ತ್ಯಾಗ ಮಾಡೋದು. ದುಃಖಂ ಪ್ರತಿಕೂಲ ವೇದನೀಯ ರೂಪ ದುಃಖ ಕಾರಣವಿತ್ತೇವ
ಕಾಯಕ್ಲೇಶ ಭಯಾತ್. ದುಃಖ ದುಃಖ ಅಂದ್ರೇನು? ದುಃಖಂ ಪ್ರತಿಕೂಲ ವೇದನೀಯಂ ದುಃಖಂ. ಪ್ರತಿಕೂಲ ವೇದನೀಯವಿರ್ತಕ್ಕಂತಹ ದುಃಖದ ಏನು ದುಃಖದ ಕಾರಣ ಎಂಬ ಕಾರಣವೆಂದರೆ ಮತ್ತು ದೇಹಕ್ಕೆ ಕಷ್ಟವಾಗತ್ತೆ ಅಂತ ಭಯ. ಕಾಯಕ್ಲೇಶ ಭಯ ಅಚ್ಚ. ದೇಹಕ್ಕೆ ಕಷ್ಟವಾಗತ್ತೆ ಅಂತ ಹೆದರಿಕೆಯಿಂದ ಕರ್ಮದ ಬಿಡುದುಂಟಲ್ಲ, ಅದು ರಾಜಸ ತ್ಯಾಗ. ತಮ್ ರಾಜಸತ್ಯಾಗಂ ಕೃತ್ವ, ಅಂತಹ ರಾಜಸತ್ಯಾಗವನ್ನು ಮಾಡಿ ತ್ಯಾಗಫಲಂ ಭಗವತ್ಪ್ರೀತಿ ರೂಪಂ ಲಭ್ಯತೆ. ಇಂತಹ ಕರ್ಮತ್ಯಾಗವನ್ನು ಮಾಡಿದರೆ, ರಾಜಸವೆನಿಸ್ತಕ್ಕಂತಹ ಕರ್ಮತ್ಯಾಗ ಮಾಡಿದರೆ ತ್ಯಾಗದ ಫಲ ಏನು ಭಗವಂತನ ಜ್ಞಾನವನ್ನು ಗಳಿಸುವಂಥದ್ದು, ಭಗವಂತನ ಪ್ರೀತಿಯನ್ನು ಗಳಿಸುವಂಥದ್ದು, ಅದು ಖಂಡಿತವಾಗಿಯೂ ಕೂಡ ಇಂತಹ ರಾಜಸ ತ್ಯಾಗದಿಂದ ದೊರಕುವಂಥದ್ದಲ್ಲ ಅಂತ ಈ ಶ್ಲೋಕದ ಅಭಿಪ್ರಾಯ. ಇನ್ನು ಕಾರ್ಯಮಿತ್ಯೇವ ಯತ್ಕರ್ಮ ನಿಯತಂ ಕ್ರಿಯತೆ ಅರ್ಜುನ ಸಂಗಂ ತ್ಯಕ್ತ್ವಾ ಫಲಂ ಚೈವ ಸತ್ಯಾಗ ಸಾತ್ವಿಕೋಮತಃ. ಸಾತ್ವಿಕ ತ್ಯಾಗ ಯಾವುದು ಅಂದರೆ, ಹೇ ಅರ್ಜುನ, ಇದು ನನ್ನ ಕರ್ತವ್ಯ ಎಂಬ ಕರ್ತವ್ಯ ಬುದ್ಧಿಯಿಂದ ಮಮತೆಯನ್ನು ತೊರೆದು, ಸಂಗಂ ತ್ಯಕ್ತ್ವ ಮಮತೆಯನ್ನು ತೊರೆದು, ಫಲಂ ಚೈವ ತ್ಯಕ್ತ್ವ ಸ್ವರ್ಗಾದಿ ಫಲವನ್ನು ಬಿಟ್ಟು ಏನು ವರ್ಣಾಶ್ರಮೋಚಿತವಾಗಿರತಕ್ಕಂತಹ ಕರ್ಮವನ್ನು ಮಾಡುವುದು ಏನಿದೆ ಅದುವೇ ನಿಜವಾದ ಕರ್ಮಫಲ ತ್ಯಾಗ. ಅದು ಸಾತ್ವಿಕವಾಗಿರತಕ್ಕಂತಹ ತ್ಯಾಗ. ಕರ್ಮಫಲ ತ್ಯಾಗ ಅಂದರೆ ಸ್ವರ್ಣಾಶ್ರಮೋಚಿತವಾಗಿರತಕ್ಕಂತಹ ಏನು ಕರ್ತವ್ಯ ಇದೆ ಅದು ನನ್ನ ಕರ್ತವ್ಯ ಅಂತ ಬುದ್ಧಿಯಿಂದ ಮಾಡುವಂಥದ್ದು. ನಾನೇ ಮಾಡ್ತೇನೆ ಅಂತ ಮಮತೆಯನ್ನು ತೊರೆದು ಸ್ವರ್ಗಾದಿ ಫಲವನ್ನು ಬಯಸದೆ ವರ್ಣಾಶ್ರಮೋಚಿತವಾಗಿರತಕ್ಕಂತಹ ಕರ್ಮ ನಾನು ಮಾಡಬೇಕಷ್ಟೇ. ಈ ರೀತಿಯಾಗಿ ಯಾರು ಮಾಡ್ತಾರೋ ಅಂತಹ ಆ ಕರ್ಮಫಲ ತ್ಯಾಗ ಅನ್ನೋದು ಅದು ಸಾತ್ವಿಕವಾಗಿರತಕ್ಕಂತಹ ಕರ್ಮಫಲ ತ್ಯಾಗ. ಕಾರ್ಯಂ ಅವಶ್ಯಂ ಕರ್ತವ್ಯಂ, ಈ ಕಾರ್ಯವನ್ನು ಅವಶ್ಯವಾಗಿ ನಾನು ಮಾಡಬೇಕು, ಅನ್ಯಥಾ ಇಲ್ಲದೆ ಹೋದರೆ ಪ್ರತ್ಯವಾಯ ಪಾಪ ಬರುತ್ತೆ. ಇತಿ ಬುದ್ಧಿಯ, ಈ ಒಂದು ಬುದ್ಧಿಯಿಂದ ಸಂಗಂ ಮದೀಯಮಿತಿ ಸ್ನೇಹಂ, ಸಂಗಂ ಮದೀಯಂ, ಸಂಘ ನನ್ನದೆಂಬ ಮಮತೆ, ನನ್ನದೆಂಬ ಸ್ನೇಹವನ್ನು ಮತ್ತು ಫಲಂ ಸ್ವರ್ಗಾದಿ ಫಲವನ್ನು ತ್ಯಕ್ತ್ವಾ ಬಿಟ್ಟು, ತ್ಯಕ್ತೈವ ಬಿಟ್ಟು ನಿಯತಂ ವರ್ಣಾಶ್ರಮೋಚಿತಂ ಕರ್ಮ ಯತ್ಕ್ರಿಯತೆ, ವರ್ಣಾಶ್ರಮೋಚಿತವಾಗಿರ್ತಕ್ಕಂಥ ಕರ್ಮ ಇದೆ ಅದನ್ನು ಮಾಡ್ತಾನಂತಾದರೆ ಅವಳ ತ್ಯಾಗ ಕರ್ಮಾನುಷ್ಠಾನ ಸಹಿತ ಸಾತ್ವಿಕ, ಕರ್ಮಾನುಷ್ಠಾನದಿಂದ ಕೂಡಿದಂತಹ ಅದು ಕರ್ಮಫಲ ತ್ಯಾಗ, ಅದು ಸಾತ್ವಿಕ. ಹೀಗೆ ತ್ಯಾಗ ಸಾತ್ವಿಕ, ರಾಜಸ, ತಾಮಸ ಅಂತ ಮೂರು ರೀತಿಯಾಗಿ ತ್ಯಾಗಗಳನ್ನು ಕೃಷ್ಣ ಇಲ್ಲಿ ನಿರೂಪಣೆ ಮಾಡ್ತಾನೆ. ಇಂತಹ ಕರ್ಮತ್ಯಾಗಿಗಳು ಹೇಗಿರ್ತಾರೆ ಅದನ್ನು ಮುಂದಿನ ಶ್ಲೋಕಗಳಲ್ಲಿ ಹೇಳ್ತಾನೆ. ಆ ಒಂದು ವಿಚಾರವನ್ನು ಮುಂದಿನ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಪಾಠವನ್ನು ಸಮಾಪ್ತಿಗೊಳಿಸ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಧನ್ಯವಾದಗಳು.